ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನಿಗೆ ನಡುವೆ ಬ್ರಾಹ್ಮಣ್ಯವು ಬಂದುದು ಹೇಗೆ ಎಂದು ಯುಧಿಷ್ಠಿರನು ಭೀಷ್ಮನನ್ನು ಪ್ರಶ್ನಿಸುವನು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಕೇಳುತ್ತಾನೆ, ಓ ಪಿತಾಮಹ, ಕ್ಷತ್ರಿಯ ವೈಶ್ಯ ಶೂದ್ರರಿಗೂ ಬ್ರಾಹ್ಮಣ್ಯವು ದುರ್ಲಭವಾಗಿದ್ದ ಪಕ್ಷದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನಿಗೆ ಆ ಬ್ರಾಹ್ಮಣ್ಯವು ಬಂದುದು ಹೇಗೆ? ಇದರ ತತ್ವವನ್ನು ನನಗೆ ತಿಳಿಸಬೇಕು. ಆ ವಿಶ್ವಾಮಿತ್ರನು ಎಣೆಯಿಲ್ಲದ ವೀರ್ಯವುಳ್ಳವನು. ಮಹಾತ್ಮನಾದ ವಸಿಷ್ಠನ 100 ಮಂದಿ ಮಕ್ಕಳನ್ನು ತನ್ನ ತಪಸ್ಸಿನಿಂದ ಕೆಡಿಸಿದವನು. ಅಲ್ಲದೆ ತೀವ್ರ ತೇಜಸ್ಸುಳ್ಳ ಮತ್ತು ಕಾಲಾಂತಕರಿಗೆ ಸಮಾನರಾದ ಅನೇಕ ರಾಕ್ಷಸರು ಆ ವಿಶ್ವಾಮಿತ್ರನ ಕೋಪಾವೇಶದಿಂದ ಸುಡಲ್ಪಟ್ಟರು. 100 ಬ್ರಹ್ಮರ್ಷಿಗಳಿಂದ ತುಂಬಿದುದಾಗಿಯೂ ವಿದ್ವಾಂಸರಾದ ಅನೇಕ ಬ್ರಾಹ್ಮಣರಿಂದ ಕೂಡಿದುದಾಗಿಯೂ ಇರುವ ಪ್ರಸಿದ್ಧವಾದ ಕುಶಿಕ ವಂಶವು ಈ ಮಾನವಲೋಕದಲ್ಲಿ ಅವನಿಂದಲೇ ನೆಲೆಗೊಂಡು ಪ್ರಖ್ಯಾತಿ ಹೊಂದಿತು. ರುಚೀಕನ ಪುತ್ರನಾದ ಶುನಶ್ಶೇಪನೆಂಬುವನು ಹರಿಶ್ಚಂದ್ರನ ಯಾಗದಲ್ಲಿ ನರಬಲಿಗಾಗಿ ಸಾಗಿಸಲ್ಪಡುತ್ತಿರುವಾಗ ಮಹಾತ್ಮನಾದ ಆ ವಿಶ್ವಾಮಿತ್ರನು ಬೇರೆ ವಿಧದಿಂದ ದೇವತೆಗಳನ್ನು ಸಂತೋಷಗೊಳಿಸಿ ಅವನನ್ನು ಆ ವಿಪತ್ತಿನಿಂದ ತಪ್ಪಿಸಿದನು. ಅದರ ಮೇಲೆ ಆ ಶುನಶ್ಶೇಪನು ವಿಶ್ವಾಮಿತ್ರನಿಗೆ ಪುತ್ರಭಾವವನ್ನು ಹೊಂದಿದನು. ಹೀಗೆ ದೇವತೆಗಳಿಂದಲೇ ಕೊಡಲ್ಪಟ್ಟು ವಿಶ್ವಾಮಿತ್ರನಿಂದ ಜ್ಯೇಷ್ಠ ಪುತ್ರನಾಗಿ ಪ್ರತಿಗ್ರಹಿಸಲ್ಪಟ್ಟ ಆ ಶುನಶ್ಶೇಪನನ್ನು ಅವನಲ್ಲಿ ತಮಗಿದ್ದ ಮಾತ್ಸರ್ಯದಿಂದ ಪುರಸ್ಕರಿಸದೆ ಹೋದ ವಿಶ್ವಾಮಿತ್ರನ ಬೇರೆ 500 ಮಂದಿ ಮಕ್ಕಳು ಆ ವಿಶ್ವಾಮಿತ್ರನ ಶಾಪದಿಂದ ಚಂಡಾಲತ್ವವನ್ನು ಹೊಂದಿದರು. ತ್ರಿಶಂಕುವೆಂಬ ರಾಜನು ಅವನ ಬಂಧುಗಳಿಂದ ತಿರಸ್ಕೃತನಾಗಿ ಬಂದು ಸಶರೀರ ಸ್ವರ್ಗಕ್ಕಾಗಿ ವಿಶ್ವಾಮಿತ್ರನಲ್ಲಿ ಮೊರೆಹೊಕ್ಕಾಗ ಅವನನ್ನು ವಿಶ್ವಾಮಿತ್ರನು ತಾನು ಮಾಡಿಸಿದ ಯಾಗದಿಂದ ತಲೆಕೆಳಗಾಗಿಯೇ ಸ್ವರ್ಗಕ್ಕೆ ಏರಿಸಿದನು. ಈಗಲೂ ಆ ತ್ರಿಶಂಕುವು ದಕ್ಷಿಣ ದಿಕ್ಕಿನಲ್ಲಿ ನೆಲೆಗೊಂಡಿರುವನು. ವಿಶ್ವಾಮಿತ್ರನ ತಂಗಿಯು ಈಗಲೂ ನದೀರೂಪವಾಗಿ ಪ್ರವಹಿಸುತ್ತಾ ದೇವರ್ಷಿಗಳಿಂದಲೂ ಬ್ರಹ್ಮರ್ಷಿಗಳಿಂದಲೂ ಸೇವಿಸಲ್ಪಟ್ಟ ಪುಣ್ಯ ನದಿಯಾಗಿ ಪ್ರವಹಿಸುತ್ತಿರುವಳು. ಇದು ಅವನ ಪ್ರಭಾವವೇ. ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಬೇಕೆಂದು ಬಂದ ಪಂಚಚೂಡ ಎಂಬ ನಾಮಾಂತರವುಳ್ಳ ರಂಭೆಯು ಆತನ ಶಾಪದಿಂದ ಶಿಲಾರೂಪವನ್ನು ಹೊಂದಿದಳು. ಹಿಂದೆ ಇವನ ಭಯದಿಂದ ವಸಿಷ್ಠನು ತನ್ನನ್ನು ಬಂಧಿಸಿಕೊಂಡು ನೀರಿನಲ್ಲಿ ಮುಳುಗಿ ತಲೆಮರೆಸಿಕೊಂಡಿದ್ದು ಆಮೇಲೆ ಆ ಕಟ್ಟಿನಿಂದ ಬಿಡುಗಡೆ ಹೊಂದಿ ಮೇಲಕ್ಕೆದ್ದನು. ಅದರಿಂದಲೇ ಆ ವಸಿಷ್ಠನು ಮುಳುಗಿದ್ದ ಜಲಭಾಗವು ವಿಪಾಶ ಎಂಬ ಪುಣ್ಯ ನದಿಯಾಗಿ ಪ್ರವಹಿಸುತ್ತಿರುವುದು. ಮತ್ತೊಮ್ಮೆ ದೇವೇಂದ್ರನು ವಿಶ್ವಾಮಿತ್ರನ ಸ್ತೋತ್ರಕ್ಕೆ ಮೆಚ್ಚಿ ಅವನಲ್ಲಿ ಪ್ರಸನ್ನನಾಗಿ ಅವನನ್ನು ಒಂದಾನೊಂದು ಶಾಪದಿಂದ ಬಿಡುಗಡೆ ಹೊಂದಿಸಿದನು. ಉತ್ತಾನಪಾದನ ಮಗನಾದ ಧ್ರುವನಿಗೂ ಸಪ್ತರ್ಷಿಗಳಿಗೂ ನಡುವೆ ಅವನು ಸದಾ ಪ್ರಕಾಶಿಸುತ್ತಾ ಉತ್ತರ ದಿಕ್ಕಿನಲ್ಲಿ ಆ ವಿಶ್ವಾಮಿತ್ರನು ನೆಲೆಗೊಂಡಿರುವನು. ಓ ಪಿತಾಮಹ, ಹೀಗೆ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನಲ್ಲಿ ಕೋಪಾದಿ ಹಲವು ದುರ್ಗುಣಗಳು ಕಂಡುಬಂದರೂ ಕೂಡ ಇವೇ ಮೊದಲಾದ ಇನ್ನೂ ಅನೇಕ ಪ್ರಭಾವಗಳೂ ಕೂಡ ಲೋಕ ಪ್ರಖ್ಯಾತವಾಗಿರುವವು. ಕ್ಷತ್ರಿಯನಿಗೆ ಇಂತಹ ಮೇಲ್ಮೆಯು ಉಂಟಾದುದು ಹೇಗೆ? ಇದು ನನ್ನ ಮನಸ್ಸಿಗೆ ಆಶ್ಚರ್ಯವನ್ನು ತಂದಿದೆ. ಇದರ ತತ್ವವನ್ನು ನನಗೆ ತಿಳಿಸಬೇಕು. ಆ ವಿಶ್ವಾಮಿತ್ರನು ದೇಹಾಂತರವನ್ನು ಹೊಂದದೆಯೇ ತಾನು ಇದ್ದಂತಹ ಕ್ಷತ್ರಿಯ ದೇಹದಲ್ಲಿಯೇ ಬ್ರಾಹ್ಮಣನಾದುದು ಹೇಗೆ? ಅವನಿಗೂ ಮತಂಗನಂತೆಯೇ ಬ್ರಾಹ್ಮಣ್ಯವು ಬಾರದಿರಬೇಕು ಅಲ್ಲವೇ? ಚಂಡಾಲ ಯೋನಿಯಲ್ಲಿ ಹುಟ್ಟಿದ ಮತಂಗನು ಬ್ರಾಹ್ಮಣ್ಯವನ್ನು ಹೊಂದದಿರುವುದೇನು ಆಶ್ಚರ್ಯವಲ್ಲ. ಆದರೆ ವಿಶ್ವಾಮಿತ್ರನಿಗೆ ಮಾತ್ರ ಅದು ಲಭಿಸಿದುದು ಹೇಗೆ ಎಂದನು ಎಂಬಲ್ಲಿಗೆ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 6ನೆಯ ಅಧ್ಯಾಯವು ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.